ಸೆಳೆವ ಸುಳಿಯೊಳಗೆ 9ನೇ ಅಧ್ಯಾಯ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ಆಕರ್ಷ್ ಸಹಜವಾಗಿ ಋತುವನ್ನು ಹುಡುಕಿಕೊಂಡು ಹೊರಟ. ಅವನು ತಾಯಿಯ ಮಡಿಲನ್ನು ಆಶ್ರಯಿಸಿ ಅವಳಿರುವ ಕಡೆಗೆ ಬಂದ. ಋತು ತನ್ನ ಅತ್ತಿಗೆಯ ಜೊತೆ ಮಾತನಾಡುತ್ತಾ ಮನೆಯ ಒಂದು ಕೋಣೆಯಲ್ಲಿ ಕುಳಿತಿದ್ದಳು. ಅತ್ತಿಗೆಯ ಪ್ರಶ್ನೆಗಳಿಗೆ ಅವಳ ಬಳಿ ಉತ್ತರವಿರಲಿಲ್ಲ. ಋತು, ಮಾತಾಡು, ಇನ್ನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀರಾ? ನಿಮ್ಮದು ಅಂತ ಒಂದು ಮಗು ಮಾಡಿಕೊಳ್ಳಬಾರ್ದಾ? ನಮ್ಮ ಪ್ರಶ್ನೆಗಳಿಗೆ ಮೌನವೇ ಉತ್ತರವಾಗಿರುತ್ತದೆ. ಯಾಕೆ? ಅತ್ತಿಗೆ, ದಯವಿಟ್ಟು ಇದ್ರ ಬಗ್ಗೆ ನನ್ನ ಹೆಚ್ಚು ಕೆದಕಿ ಕೇಳಬೇಡಿ. ನಾನೇನು ಹೇಳುವ ಸ್ಥಿತಿಯಲ್ಲಿ ಇಲ್ಲ. ನಮಗೆ ಆಕರ್ಷ್ ಒಬ್ಬನೇ ಮಗ, ಅವನೊಬ್ಬನೇ ಸಾಕು ನಮಗೆ. ಆಕರ್ಷ್ ನಿನ್ನ ಮಗನಲ್ಲ, ಅವನು ನಿನ್ನ ನಾದ್ನಿ ಅಂದರೆ ವಿಸ್ಮಯ ಅವರ ತಂಗಿ ಮಗ. ವರ್ಷಗಳ ಹಿಂದೆ ನಡೆದ ಅಪಘಾತದಲ್ಲಿ ಅವರಿಬ್ಬರು ತೀರಿ ಹೋದ ಕಾರಣ ಇವನನ್ನು ನೀವು ತಂದೆ ತಾಯಿಯಾಗಿ ಬೆಳೆಸ್ತಿದ್ದೀರಿ. ಸರಿ, ಇದು ಒಳ್ಳೆಯದು, ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೂ ನಿಮ್ಮದು ಅಂತ ಅಲ್ಲದೆ ಹೋದರೂ ಆಕರ್ಷಣೆಗೆ ಜೊತೆ ಅಂತಾದರೂ ಮಗು ಮಾಡಿಕೊಳ್ಳಿ ಅಂದರೆ ನೀವಿಬ್ಬರು ಕೇಳಲಿಲ್ಲ. ಅತ್ತಿಗೆ, ಇಷ್ಟು ವರ್ಷನೇ ಕಳೆದು ಹೋಗಿದೆಯಂತೆ, ಇನ್ಯಾಕೆ ಬೇಕು ಹೇಳಿ? ಹೆಚ್ಚು ಕಡಿಮೆ ಮಧ್ಯ ವಯಸ್ಸು ತಲುಪಿ ಆಯಿತು ನಾವು. ಋತು, ನಿನಗಾಗಲಿ ವಿಸ್ಮಯ ಅವರಿಗಾಗಲಿ ಅಷ್ಟೇನೂ ವಯಸ್ಸಾಗಿಲ್ಲ. ಆದಷ್ಟು ಬೇಗ ಮಗು ಬಗ್ಗೆ ಯೋಚಿಸಿ. ಅದಾಗಲೇ ಅತ್ತೆ ಮಾವನಿಗೆ ನಿಮ್ಮದೇ ಕೊರಗು ಹತ್ತಿದೆ. ನಿನ್ನಿಂದ ಬರುವ ಶುಭ ಸುದ್ದಿಗಾಗಿ ಅವರು ಕಾಯ್ತಿದ್ದಾರೆ ಕಣೆ. ನನಗೀಗಾಗಲೇ ಒಬ್ಬ ಮಗನಿದ್ದಾನೆ, ಅಷ್ಟು ಸಾಕತ್ತಿಗೆ, ಹೆಚ್ಚು ಆಸೆ ಇಲ್ಲ. ವಿಸ್ಮಯ ಅವರ ಬಳಿ ನಿಮ್ಮ ಅಣ್ಣನನ್ನು ಮಾತನಾಡದಂತೆ ತಡೆದೆಯಂತೆ. ನನ್ನನ್ನು ಹೇಗಿದ್ದರೂ ವಿಸ್ಮಯ ಅವರು ತಂಗಿ ಅಂತಾರೆ. ಅದೇ ಸಲುಗೆಯಿಂದ ಸ್ವಲ್ಪ ಮಾತನಾಡುವೆ, ಏನಂತೀಯ? ಬೇಡ, ಅವ್ರ ಬಳಿ ಯಾವ ವಿಷಯವೂ ನೀವು ಮಾತನಾಡುವುದು ಬೇಡ. ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಹಾಗಂದರೆ ಹೇಗಾಗುತ್ತೆ? ಅದರ ನೆಪದಿಂದಲಾದರೂ ನೀನು ಒಂದಷ್ಟು ದಿನ ನಿನ್ನ ತವರಿಗೆ ಬರಲಿ ಅಂತ ಹೆತ್ತವರ ಆಸೆ ಕಣಮ್ಮ. ಅದಕ್ಕೆ ನೀರು ಎರಚಬೇಡ. ಹೋಗಲಿ, ನಾನೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ? ಮಗುವಿನ ವಿಷಯ ಹೊರತುಪಡಿಸಿ ಬೇರೆ ಏನು ಕೇಳಿದ್ರು ಹೇಳುವೆ. ನಿಮ್ಮ ಮಗು ಹೊಂದದಿರಲು ವಿಸ್ಮಯ್ ನಿನ್ನ ಮೇಲೆ ಒತ್ತಡ ಹಾಕಿದ್ದಾರಾ? ಹಾಗೇನಾದರೂ ಇದ್ರೆ ತಿಳಿಸು. ನಾವು ದೊಡ್ಡವರು, ಇದ್ರ ಬಗ್ಗೆ ಮಾತಾಡಿ ಬಗೆಹರಿಸುತ್ತೀವಿ. ಛೇಛೆ, ಹಾಗೇನಿಲ್ಲ. ಮತ್ತು ಯಾಕೆ ಮಗುವಿಗಾಗಿ ಹಿಂದೇಟು ಹಾಕ್ತಿದ್ದೀರಿ? ಮಗು ಬೇಡ ಅಂದರೆ ಸರಿ, ಯಾವತ್ತಾದರೂ ಒಮ್ಮೆ ಮನೆಗೆ ಬಂದು ಹೋಗಬಾರ್ದಾ? ಇಲ್ಲ ಅದಕ್ಕೆ, ನನಗೆ ಮನಸ್ಸಿಲ್ಲ. ಯಾವುದಕ್ಕೂ ನನಗೆ ಬಲವಂತ ಮಾಡಬೇಡಿ. ಇಬ್ಬರ ಮಾತುಗಳನ್ನು ಕೇಳಿಸಿಕೊಂಡ ಆಕರ್ಷಣಿಗೆ ಬೇಸರವಾಯಿತು. ಹೆಚ್ಚು ಸಮಯ ಅಲ್ಲಿ ನಿಲ್ಲಲಾಗದೆ ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡ. ಋತುಳ ಅತ್ತಿಗೆಯ ಮಾತುಗಳು ಅವನ ಮನದ ತುಂಬ ತುಂಬಿದ್ದವು. ಕೆಲ ಸಮಯದ ನಂತರ ಋತು ಅವನನ್ನು ಹುಡುಕಿ ಬಂದಳು. ಅವಳನ್ನು ನೋಡಿದವನಿಗೆ ಅವಳ ಮುಖದಲ್ಲಿ ಯಾವ ಕಪಟ ಕಾಣಲಿಲ್ಲ. ಶುದ್ಧವಾದ ತಾಯ ಹೃದಯ, ಪ್ರೀತಿ ಎದ್ದು ಕಾಣುತ್ತಿತ್ತು. ಅವಳ ಮಡಿಲಲ್ಲಿ ಮಲಗಿದವನಿಗೆ ಸ್ವರ್ಗ ಇಲ್ಲೇ ಇದೆ ಎನಿಸಿತು. ಇವರು ನನ್ನ ಅತ್ತೆ ಮಾವನೇ, ಆದರೂ ಸ್ವಂತ ತಂದೆ ತಾಯಿ ಇದ್ದರೂ ಸಹ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರೋ ಇಲ್ವೋ? ಇವರಂತೂ ತನ್ನನ್ನು ರಾಜಕುಮಾರನಿಗಿಂತ ಮಿಗಿಲಾಗಿ ಪ್ರೀತಿ ಧಾರೆ ಎರೆದು ಬೆಳೆಸಿದವರು ಎಂಬ ಭಾವನೆಯ ಜೊತೆಗೆ ಅಭಿಮಾನ ಸಹ ಹೆಚ್ಚಿತು. ಆಕರ್ಷ್ ಇನ್ನು ಮುಂದೆ ದುಂದು ವೆಚ್ಚ ಮಾಡದೆ, ಹಾಳು ಸ್ನೇಹಿತರ ಸಹವಾಸ ಮಾಡದೆ ತನ್ನ ಗುರಿ ಮುಟ್ಟಬೇಕು ಎಂದು ತನ್ನಲ್ಲೇ ನಿರ್ಧರಿಸಿದ. ಅದರಂತೆ ಅವತ್ತು ಸಂಜೆಯೇ ಹಾಸ್ಟೆಲ್ಗೆ ಮರಳಿದವನು ತನ್ನ ಕೋಣೆ ಬದಲಿಸಿದ. ಕಾಲೇಜಿಗೆ ಪ್ರತಿನಿತ್ಯ ಹೋಗುತ್ತಾ ಓದಿನೆಡೆ ಗಮನ ಹರಿಸಿದ. ಅನಾಯಾಳ ಬಗ್ಗೆ ನಿಧಾನವಾಗಿ ಪ್ರೀತಿ ಮೂಡಿದರೂ ಅದನ್ನು ಹೇಳಿಕೊಳ್ಳದೆ ತನ್ನಲ್ಲೇ ಹೆಮ್ಮರವಾಗಿ ಬೆಳೆಸಿಕೊಂಡ. ಅನಾಯ ಅಲ್ಲದೆ ಮತ್ತಿತರ ಅಧ್ಯಾಪಕರ, ವಿದ್ಯಾರ್ಥಿಗಳ ಗಮನ ಆಕರ್ಷಣ ಬೆಳವಣಿಗೆ ಮತ್ತು ಬದಲಾವಣೆ ಸೆಳೆಯಿತು. ಅವನಲ್ಲಾದ ಉತ್ತಮ ಬದಲಾವಣೆಯನ್ನು ಎಲ್ಲರೂ ಹೊಗಳಿದರು. ಯಾರ ಹೊಗಳಿಕೆಗೂ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ಮುಂದೆ ಸಾಗಿದ ಆಕರ್ಷ್ ಇಷ್ಟೆಲ್ಲ ಆಗಲು ತನಗೆ ಬೈದು ಬುದ್ಧಿ ಹೇಳಿದ ಅನಾಯಾಳೆ ಕಾರಣ ಎಂದು ಅವಳ ಮೇಲೆ ಇನ್ನಿಲ್ಲದ ಅನುರಾಗ, ಅಭಿಮಾನ ಮನೆ ಮಾಡಿದವು. ಓದು ಮುಗಿಸಿ ಮೊದಲು 1 ವರ್ಷ ವಿಸ್ಮಯನ ಸ್ನೇಹಿತನ ಕಂಪನಿಯಲ್ಲಿ ಕೆಲಸ ಮಾಡಿ ನಂತರ ವಿಸ್ಮಯನ ಕಂಪನಿಯಲ್ಲೇ ಸಹಜವಾಗಿ ಎಲ್ಲರಂತೆ ಉದ್ಯೋಗ ಆರಂಭಿಸಿದ.
ಎಲ್ಲಿಯೂ ತಾನು ಆ ಕಂಪನಿಯ ಪ್ರಾರಂಭಕ್ಕೆ ಕಾರಣರಾದವರ ಮಗ ಎಂದು ಹೇಳಿಕೊಳ್ಳಲಿಲ್ಲ. ಅನಾಯಾಸ ಅದೇ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಬಂದಾಗಲೇ ಇಬ್ಬರು ಹತ್ತಿರವಾಗಿ ಪ್ರೇಮಿಗಳಾಗಿದ್ದು. ಇದೆಲ್ಲವನ್ನು ನೆನಪಿಸಿಕೊಂಡ ಆಕರ್ಷ್ ಆದಷ್ಟು ಬೇಗ ಅನಾಯ ತನ್ನ ಜೀವನದಲ್ಲಿ ಬರಬೇಕು ಎಂದು ಕನಸು ಕಾಣುತ್ತಾ ಮಗ್ಗಲು ಬದಲಿಸಿದ. ಅನಾಯ ಸಹ ಆಕರ್ಷ್ನ ಕುರಿತು ಯೋಚಿಸುತ್ತಲೇ ನಿದ್ದೆ ಹೋದಳು. ಅವಳಿಗೂ ಸಹ ತನ್ನ ಮನದಲ್ಲಿ ಅದ್ಯಾವಾಗ ಆಕರ್ಷ್ನ ಆಗಮನವಾಯಿತು ಎಂದೆಲ್ಲ ಯೋಚಿಸುತ್ತಾ ನಿದ್ರಾದೇವಿಯ ಮಡಿಲಲ್ಲಿ ಜಾರಿದಳು. ವಿಸ್ಮಯ್ ತನ್ನ ಕೆಲಸ ಮುಗಿಸಿಕೊಂಡು ಮರಳಿ ಮನೆಗೆ ಬಂದಿದ್ದ. ಅವನು ಬರುವ ದಾರಿ ನೋಡುತ್ತಿದ್ದ ಋತು ಕೂಡಲೇ ಅವನಿಗೆ ಮಗನ ಪ್ರೀತಿಯ ವಿಷಯವಾಗಿ ತಿಳಿಸಿದಳು. ಅವನು ಸಹ ಅನಾಯಳನ್ನು ಭೇಟಿ ಮಾಡಲು ಹಾಗೂ ಆದಷ್ಟು ಬೇಗ ಅವಳನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಳ್ಳಲು ತುದಿಗಾಲಿನಲ್ಲಿ ನಿಂತವರಂತೆ ಸಂತಸಪಟ್ಟ. ಇಬ್ಬರೂ ಸೇರಿ ಸ್ವಲ್ಪ ಆಕರ್ಷನ್ನು ಆಟವಾಡಿಸಬೇಕು ಎಂದು ನಿರ್ಧರಿಸಿ ಗಂಭೀರವಾಗಿ ಕುಳಿತರು. ಆಕರ್ಷ್ ವಿಸ್ಮಯನನ್ನು ನೋಡಿ, ಡ್ಯಾಡ್, ಯಾಕೆಷ್ಟು ಗಂಭೀರವಾಗಿ ಕುಳಿತಿದ್ದೀರಾ? ಕೋಪನೂ ಮಾಡಿಕೊಂಡ ಹಾಗಿದೆ ಎಂದ. ವಿಸ್ಮಯ್ ಯಾವ ಉತ್ತರವೂ ಕೊಡಲಿಲ್ಲ. ಆಕರ್ಷ್ ತಾಯಿಯೆಡೆ ತಿರುಗಿ ಕಣ್ಣಲ್ಲೇ ಏನೆಂದು ಕೇಳಿದಾಗ ಅವರನ್ನೇ ಕೇಳು ಎಂದು ಸನ್ನೆ ಮಾಡಿದಿ ಸುಮ್ಮನಾದಳು. ಆಕರ್ಷ್ ಮತ್ತೊಮ್ಮೆ ವಿಸ್ಮಯ್ನನ್ನು ಮಾತನಾಡಿಸಲು ಪ್ರಯತ್ನಪಟ್ಟು ಸೋತ. ತಿಂಡಿಯ ಸಮಯವಾದರೂ ಅವನು ಎದ್ದು ಬಂದು ತಿನ್ನದೆ ಹಾಗೇ ಕುಳಿತಿರುವಾಗ ಆಕರ್ಷ್ ಸಹ, ಡ್ಯಾಡ್, ನೀವು ತಿನ್ನಲ್ಲ ಅಂದರೆ ನನಗೂ ಬೇಡ. ನೀವು ವಿಷಯ ಏನು ಅಂತ ಹೇಳೋವರೆಗೂ ನಾನು ಹೀಗೆ ನಿಮ್ಮೆದುರಿಗೆ ಕುಳಿತಿರುತ್ತೇನೆ ಎಂದವನೇ ಅವನೆದುರಿದ್ದ ಸೋಫಾದ ಮೇಲೆ ಕುಳಿತ. ಮಗ ಹಸಿದುಕೊಂಡ ಹಾಗೆ ಕುಳಿತಿದ್ದು ನೋಡಿದ ಋತುವಿನ ಕರುಳು ಚುರುಕ್ ಎಂದಿತು. ಮಾಡುತ್ತಿದ್ದ ಕೆಲಸ ಬಿಟ್ಟು ಬಂದು, ನೋಡಿ, ನಿಮ್ಮ ಕೋಪ ಏನೇ ಇರಲಿ ಹಸುವಿನ ಮೇಲೆ ತೋರಿಸ್ಬೇಡಿ. ಪಾಪ ನೀವು ತಿನ್ನಲ್ಲ ಅಂತ ಆಕರ್ಷ ಹಾಗೇ ಕೂತಿದ್ದಾನೆ. ತಿನ್ನಂತರ ನಿಮ್ಮ ಕೋಪ ಪ್ರದರ್ಶನ ಮಾಡಿ ಎಂದಳು. ವಿಸ್ಮಯ್ ಅವಳತ್ತ ತಿರುಗಿ, ಋತು, ನನಗೆ ನಿನ್ನ ಮೇಲೂ ಸಹ ಕೋಪವಿದೆ ಎಂದವನು ಇನ್ನಷ್ಟು ಮುಖ ಗಂಟಾಗಿಸಿಕೊಂಡು ಕುಳಿತ. ಈಗ ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರಿ? ಹೀಗೆಲ್ಲ ಒಗಟಾಗಿ ಆಡದೆ ನೇರವಾಗಿ ವಿಷಯ ತಿಳಿಸಿ ಎಂದಳು ಋತು. ನಿನಗೆ ಮಗನ ಮೇಲೆ ಎಷ್ಟು ಪ್ರೀತಿ ಅಲ್ವಾ? ಅವನು ಹಸ್ಕೊಂಡಿದ್ದಾನೆ ಅಂತ ನನ್ನ ಬಳಿ ಬಂದು ಕೋಪ ಬಿಡಿ ಎಂದು ಹೇಳ್ತೀಯಲ್ಲ. ಮಗನ ಮೇಲೆ ಅದೆಷ್ಟು ಪ್ರೀತಿ ನಿನಗೆ? ಅದೇ ನನ್ನ ಮೇಲೆ ಇದೆನಾ? ನಿಮಗೇನು ಮಗನ ಮೇಲೆ ಪ್ರೀತಿ ಇಲ್ವಾ? ನನಗಿಂತ ಹೆಚ್ಚಾಗಿ ಅವನನ್ನೇ ತಾನೇ ಗಮನಿಸೋದು. ನಾನು ನಿಮ್ಮ ಅರ್ಧಾಂಗಿ, ನೀವು ಮಾಡಿದ್ದೆ ನಾನು ಮಾಡೋದು. ತಪ್ಪೇನು? ಮಮ್ಮ, ಡ್ಯಾಡಿ, ಪ್ಲೀಸ್ ನಿಮ್ಮ ವಾದ ನಿಲ್ಲಿಸಿ. ಈಗ ಹೇಳಿ ಡ್ಯಾಡ್, ನನ್ನ ಮೇಲೆ ಯಾಕೆ ಕೋಪ ನಿಮಗೆ? ನೋಡು, ಕೇಳ್ತಿದ್ದಾನೆ ನಿನ್ನ ಮಗ, ಯಾಕೆ ಕೋಪ ಅಂತ ಹೇಳ ಎಂದ ಋತುವಿನಡೆ ತಿರುಗಿ ಕೇಳಿದ ವಿಸ್ಮಯ್. ಹೇಳಿ ನೀವೇ, ನನ್ನೇನು ಹಾಗೆ ನೋಡ್ತೀರಾ? ಅಲ್ವೋ, ಪ್ರೀತಿಸಿ ಇಷ್ಟು ವರ್ಷ ಓಡಾಡಿದ್ದೀಯ. ಪ್ರತಿಯೊಂದು ವಿಷಯನೂ ಅಮ್ಮನ ಮುಂದೆ ಹೇಳೋನು ಒಮ್ಮೆ ಆದರೂ ನನ್ನ ಮುಂದೆ ಹೇಳ್ದ? ಅದಕ್ಕೆ ಕೋಪ ಬಂದಿರೋದು. ಡ್ಯಾಡ್, ಅದು ಇಲ್ಲ ಇದಿಲ್ಲ. ಪ್ರೀತಿಸಿ ಓಡಾಡೋದು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ. ಆದರೆ ಈಗ ಮದುವೆ ಮಾತು ಬಂದಾಗ ಮಾತ್ರ ಈ ಬಡಪಾಯಿ ಡ್ಯಾಡ್ ನೆನಪಾಗೋದು ಅಲ್ವಾ? ಎಲ್ಲ ವಿಷಯ ಅಮ್ಮನಿಗೆ ಹೇಳೋನು ನನಗೂ ಸ್ವಲ್ಪವಾದರೂ ಹೇಳಬೇಕು ಅಂತ ಒಮ್ಮೆನೂ ಅನಿಸಿಲ್ವಾ? ನಾನೇನು ವಿಲ್ಲನ್ನ ಡ್ಯಾಡ್? ಹಾಗಲ್ಲ, ಅದು ನನಗೆ ಒಂಥರ ಏನಂತಾರ, ನನ್ನ ಮುಂದೆ ಏನೋ ನಿನ್ನ ಒಂಥರ ಈ ಥರ. ಅಮ್ಮನ ಮುಂದೆ ಇಲ್ಲದೆ ಇರೋ ಸಂಕೋಚ ನನ್ನ ಮುಂದೆ ಯಾಕೋ? ಓಕೆ, ಐ ಆಮ್ ಸಾರಿ ಡ್ಯಾಡ್, ದಯವಿಟ್ಟು ಬನ್ನಿ, ತಿಂಡಿ ತಿಂದು ನಂತರ ಮಾತಾಡೋಣ ಎಂದು ಮುದ್ದು ಗರೆದು ತಂದೆ ತಾಯಿ ಸ್ಥಾನದಲ್ಲಿದ್ದ ಅತ್ತೆ ಮಾವನಿಗೆ ತಾನೇ ತಿನ್ನಿಸಿ ಅವರಿಬ್ಬರ ಕೈಯಿಂದ ತಿಂದು ಸಂಭ್ರಮಿಸಿದ. ಆಕರ್ಷ್, ಇನ್ನು ತಡ ಮಾಡೋದು ಬೇಡ, ಆದಷ್ಟು ಬೇಗ ಅಂದರೆ ನಾಳೆನೇ ಅವ್ರ ಮನೆಗೆ ಹೋಗೋಣ. ಹೇಗಿದ್ದರೂ ಭಾನುವಾರ, ನಾವೆಲ್ಲೂ ಫ್ರೀಯಾಗೇ ಇರ್ತೀವಿ. ಅವರಿಗೂ ಫೋನ್ ಮಾಡಿ ತಿಳಿಸು. ಅನಾಯಳ ತಂದೆ ತಾಯಿ ಮನೆಯಲ್ಲಿದ್ದರೆ ಒಳ್ಳೆಯದು. ಡ್ಯಾಡ್, ಅದು ಅನಾಯಾಗೆ ಅಪ್ಪ ಇಲ್ಲ, ಒಮ್ಮೆ ಅಮ್ಮ ಒಬ್ಬರೇ ಇರೋದು. ಓ ಸಾರಿ, ನೋ ಪ್ರಾಬ್ಲಮ್, ಅವರ ಜೊತೆನೇ ಮಾತಾಡೋಣ, ಅದಕ್ಕೇನಂತೆ. ಸರಿ ಡ್ಯಾಡ್ ಎಂದು ಸಂತಸದಿಂದ ಅನಾಯಾಳಿಗೆ ತಿಳಿಸಲು ಫೋನ್ ಕೈಗೆತ್ತಿಕೊಂಡು ಹೊರಗಡೆ ಹೋದ. ಅಷ್ಟು ಸಮಯ ನಗುತ್ತಾ ಆದರ್ಶ ದಂಪತಿಗಳ ಹಾಗಿದ್ದ ವಿಸ್ಮಯ್ ಋತು ಇದ್ದಕ್ಕಿದ್ದಂತೆ ಗಂಭೀರವಾದರು. ಋತು ತಲೆ ತಗ್ಗಿಸಿ ಒಳ ಹೋಗಲು ನೋಡಿದಾಗ ವಿಸ್ಮಯ್, ಋತು, ಅದು ಥ್ಯಾಂಕ್ ಯು, ನನ್ನ ಅಳಿಯನಿಂದ ಮಗನಾದವನಿಗೆ ತಾಯಿಯ ವಾತ್ಸಲ್ಯ ಧಾರೆ ಎರೆದು ಬೆಳೆಸಿದ್ದಕ್ಕೆ ಎಂದ. ಇದೇ ಮೊದಲ ಬಾರಿ ತನ್ನೊಂದಿಗೆ ಮಾತನಾಡುತ್ತಿರುವ ಪತಿಯ ಬಗ್ಗೆ ಅಚ್ಚರಿ ಮೂಡಿ, ಇದಕ್ಕೆಲ್ಲ ಥ್ಯಾಂಕ್ ಯು ಏಕೆ? ಅದು ನನ್ನ ಕರ್ತವ್ಯ ಎಂದಾಗಲಿ ಮಾಡಲಿಲ್ಲ. ನನಗೂ ಅವನು ಮಗನೇ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಎಂದ ಮಾತ್ರಕ್ಕೆ ದೂರ ಮಾಡಲು ಆಗಲ್ಲ ಎಂದಳು.
ಆಮೇಲೆ ಇನ್ನೊಂದು ಮಾತು ಎಂದು ಏನೋ ಹೇಳ ಹೊರಟವನನ್ನು ಮಧ್ಯದಲ್ಲಿ ತಡೆದ ಋತು, ಗೊತ್ತು ನಿಮ್ಮ ಇನ್ನೊಂದು ಮಾತು. ಸೊಸೆಯಾದರೂ ಸಹ ನಮ್ಮ ಆದರ್ಶ ದಾಂಪತ್ಯದ ನಾಟಕ ಹೀಗೆ ಮುಂದುವರೆಯಬೇಕು ಅಲ್ವಾ? ಇದೇ ತಾನೇ ನೀವು ಹೇಳಲು ಬಂದದ್ದು ಎಂದಳು. ಅದೇ. ಆದರೆ ಹೆಣ್ಣು ಮಕ್ಕಳ ಬುದ್ಧಿ ಬಹಳ ಸೂಕ್ಷ್ಮ. ಅದರಲ್ಲೂ ಈಗಿನ ಜನ್ರೇಷನ್ನವರು ಬಹಳ ಮುಂದುವರೆದಿರುತ್ತಾರೆ. ಅನಾಯ ನಮ್ಮ ಮಧ್ಯೆ ಇರುವ ಬಿರುಕು ಕಂಡು ಹಿಡಿದರೆ ಅಂತ ಭಯ. ಹಾಗೆಲ್ಲ ಏನಾಗಲ್ಲ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಇಷ್ಟು ವರ್ಷಗಳಲ್ಲಿ ಆಕರ್ಷಣೆಗೆ ಇದು ತಿಳಿಯಲಿಲ್ಲ, ಇನ್ನು ಅನಾಯಾಳಿಗೆ ತಿಳಿಯಲು ಸಾಧ್ಯವಿಲ್ಲ. ಸರಿ, ನಾನು ಹೊರಡ್ತೀನಿ ಎಂದವನು ಅವಳತ್ತ ನೋಡದೆ ತನ್ನ ಕೋಣೆಗೆ ಹೊರಟು ಹೋದ. ಋತು ನಿಟ್ಟುಸಿರು ಬಿಟ್ಟಳು. ಋತು ವಿಸ್ಮಯರದು ಒಡಕು ದಾಂಪತ್ಯವಾಗಿರಲು ಕಾರಣ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.